ಎತ್ತಿನಹೊಳೆ ಯೋಜನೆಗೆ ಕೇಂದ್ರ ಸರ್ಕಾರ ತಕರಾರನ್ನ ತೆಗೆದಿದೆ. ಕೇಂದ್ರ ಅರಣ್ಯ ಹಾಗೂ ಪರಿಸರ ಸಚಿವಾಲಯದಿಂದ ಅಡ್ಡಿಪಡಿಸಲಾಗ್ತಾ ಇದೆ. ಎತ್ತಿನಹೊಳೆ ಯೋಜನೆ ಮೊನ್ನೆಯಷ್ಟೇ ಗೌರಿ ಹಬ್ಬದಂದು ಚಾಲನೆಯನ್ನ ನೀಡಲಾಯಿತು. ಈ ಯೋಜನೆಗೆ ಇದಕ್ಕೆ ಕೇಂದ್ರ ಸರ್ಕಾರ ಈಗ ತಕರಾರು ತೆಗೆದಿದೆ. ಕೇಂದ್ರ ಅರಣ್ಯ ಹಾಗೂ ಪರಿಸರ ಸಚಿವಾಲಯ ಅಡ್ಡಿಪಡಿಸ್ತಾ ಇದೆ. ಯೋಜನೆ ಕಾರ್ಯಸಾಧ್ಯತೆಯ ವಾಸ್ತವಾಂಶದ ವರದಿಯನ್ನ ಸಲ್ಲಿಸಿ ಅಂತ ರಾಜ್ಯಕ್ಕೆ ಕೇಂದ್ರ ಪರಿಸರ ಇಲಾಖೆ ಸಚಿವಾಲಯ ಸೂಚನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಏನೇನು ತಕರಾರುಗಳು ಕೇಂದ್ರ ಸರ್ಕಾರದ್ದು? ಯೋಜನೆ ಕಾರ್ಯಗತಕ್ಕೆ 1200 ಹೆಕ್ಟೇರ್ ಅನ್ನು ಬಳಸಿಕೊಳ್ಳಲಾಗ್ತಾ ಇದೆ. 50% ಅರಣ್ಯ ಪ್ರದೇಶ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಸ್ತುತ 26 ಎಕರೆ ಅರಣ್ಯ ಬಳಕೆಗೆ ರಾಜ್ಯ ಸರ್ಕಾರ ಪ್ರಸ್ತಾಪವನ್ನ ಇಟ್ಟಿದೆ. ಈ ರೀತಿ ಪ್ರತ್ಯೇಕ ಪ್ರಸ್ತಾವನೆಗಳನ್ನ ಸಲ್ಲಿಸಿರೋದು ಸರಿಯಲ್ಲ ಅನ್ನೋದು ಕೇಂದ್ರದ ವಿಚಾರ. ಯೋಜನೆಗೆ ಬೇಕಾದ ಅರಣ್ಯ ಪ್ರದೇಶಗಳ ಸಮಗ್ರ ಪ್ರಸ್ತಾವ ಸಲ್ಲಿಸಬೇಕು. ಎತ್ತಿನಹೊಳೆಗಾಗಿ ಸಕಲೇಶಪುರದ ತಾಲೂಕಿನ 30 ಎಕರೆ ಅರಣ್ಯ ಪ್ರದೇಶಕ್ಕೆ ಪ್ರಸ್ತಾವನೆಯನ್ನ 2016ರಲ್ಲೇ ಕರ್ನಾಟಕ ನೀರಾವರಿ ನಿಗಮ ಸಲ್ಲಿಸಿತ್ತು. ಎರಡನೇ ಹಂತದ ಅನುಮೋದನೆ ಸಂದರ್ಭದಲ್ಲಿ ಪ್ರಸ್ತಾವದ ಮಾರ್ಪಾಡಿಗೆ ಪತ್ರವನ್ನ ಬರೆಯಲಾಗಿತ್ತು. ರಾಜ್ಯ ಸರ್ಕಾರ 2019ರಲ್ಲಿ ಪತ್ರವನ್ನ ಬರೆದಿದ್ದು ಉಪಗ್ರಹ ಚಿತ್ರವನ್ನ ಬಳಸಿ ವಿಶ್ಲೇಷಣೆಯನ್ನ ನೀಡಲಾಗಿತ್ತು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಎತ್ತಿನಹೊಳೆ ಯೋಜನೆಯನ್ನ ಜಾರಿ ಮಾಡಬೇಕು ಅನ್ನೋದು, ಅದಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ಕೂಡ ನೀಡಲಾಯಿತು. ಆದ್ರೆ ಈಗ ಕೇಂದ್ರ ಅರಣ್ಯ ಹಾಗೂ ಪರಿಸರ ಸಚಿವಾಲಯ ಇದಕ್ಕೆ ಅಡ್ಡಿಪಡಿಸ್ತಾ ಇದೆ. ಒಂದಷ್ಟು ವರದಿಯನ್ನ ನೀಡಬೇಕು, ಕಾರ್ಯಸಾಧ್ಯತೆಯ ವಾಸ್ತವಾಂಶದ ವರದಿ ನೀಡಬೇಕು ಅಂತ ಹೇಳ್ತಾ ಇದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಆನಂದ್? ಸಿಂಧೂರ, ಪ್ರಮುಖವಾಗಿ ಎತ್ತಿನಹೊಳೆ ವಿಚಾರವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಒಂದು ರೀತಿ ತಿಕ್ಕಾಟ ಶುರುವಾಗಿದೆ ಅಂತ ಹೇಳ್ಬೋದು. ಮೊನ್ನೆ ತಾನೇ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆಯನ್ನ ಕೊಡಲಾಗಿತ್ತು. ಅಲ್ಲಿಂದ ನೀರನ್ನು ಹರಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ರಾಜ್ಯ ಸರ್ಕಾರ ಸಕ್ಸಸ್ ಆಗಿತ್ತು. ಈ ಮಧ್ಯೆ ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯ ತಕರಾರನ್ನ ಎತ್ತಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಆತಂಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅವ್ರು ಕೊಟ್ಟಿರ್ತಕ್ಕಂಥ ಹಿಂದೆ ಪ್ರಸ್ತಾವಗಳನ್ನು ಏನು ಕೊಟ್ಟಿದ್ದಾರೆ ಅದರ ಒಂದು ಪರಿಶೀಲನೆ ಆಗಬೇಕು ಅನ್ನೊಂದು ವಿಚಾರವನ್ನ ಇಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಅಲ್ಲಿ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಈ ಮಧ್ಯೆ ಆ ಒಂದು ಭಾಗದಲ್ಲಿ ಬಹಳಷ್ಟು ಒಂದು ಅರಣ್ಯ ಪ್ರದೇಶದ ನಾಶ ಆಗುತ್ತೆ, ಜೊತೆಗೆ ವನ್ಯಜೀವಿಗಳಿಗೂ ಕೂಡ ತೊಂದರೆ ಆಗುತ್ತೆ. ಈ ವಿಚಾರವಾಗಿ ಹಾಸನ ವಿಭಾಗದಲ್ಲಿರ್ತಕ್ಕಂಥ ಅರಣ್ಯಾಧಿಕಾರಿಗಳು ಕೂಡ ಗಂಭೀರವಾದಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಅದ್ರ ಬಗ್ಗೆ ತಾವು ಯಾಕೆ ಚಕಾರವನ್ನು ಎತ್ತಿಲ್ಲ ಅನ್ನೊಂದು ವಿಚಾರವನ್ನು ಇವತ್ತು ಕೇಂದ್ರ ಪರಿಸರ ಇಲಾಖೆ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಎಲ್ಲ ರೀತಿಯ ಒಂದು ವಾಸ್ತವಾಂಶದ ವರದಿಯನ್ನು ಕೂಡಲೇ ಸಲ್ಲಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವಾಲಯ ಇಲ್ಲಿ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಸುಮಾರು 1200 ಹೆಕ್ಟೇರ್ ಪ್ರದೇಶದಷ್ಟು ಅರಣ್ಯವನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ವಿಚಾರವಾಗಿ ಪದೇ ಪದೇ ರಾಜ್ಯ ಸರ್ಕಾರನೂ ಕೂಡ 2-3 ಸಾರಿ ಒಂದು ಪ್ರಸ್ತಾವನೆಗಳನ್ನು ಮಾರ್ಪಾಡು ಮಾಡಿ ಸಲ್ಲಿಕೆ ಮಾಡಿರೋ ವಿಚಾರವನ್ನು ಕೂಡ ಕೇಂದ್ರ ಪರಿಸರ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ರೀತಿ ಮಾರ್ಪಾಡು ಮಾಡ್ತಕ್ಕಂಥ ಅಗತ್ಯವೇನು ಅಂತಲೂ ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ವಾಸ್ತವಾಂಶ ಏನಿದೆ ಆ ಒಂದು ವಾಸ್ತವಾಂಶದ ವರದಿಯನ್ನ ತಾವು ಕೂಡಲೇ ಸಲ್ಲಿಕೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಒಂದು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.